ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಆಸ್ಟ್ರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಜರ್ಮನಿ ಮತ್ತು ಆಸ್ಟ್ರಿಯಾದು ನೇಬರಿಂಗ್ ಕಂಟ್ರೀಸ್ ಎರಡೂ. ತುಂಬ ಏನು ದೂರ ಇಲ್ಲ, ನಮಗೊಂದು 4 hours to 5 hours ಹಿಡಿಯುತ್ತೆ ಅಷ್ಟೇ. ಬೆಳಗ್ಗೆ ಒಂದು 6:30 ಹಾಗೆ ಹೊರಟ್ವಿ. ಇವಾಗ 12 o'clock ಆಗ್ತಾ ಇದೆ. ಮಧ್ಯದಲ್ಲೆಲ್ಲ ತುಂಬ ಟ್ರಾಫಿಕ್ ಜಾಮ್ ಇತ್ತು, ಯಾವುದೋ ಆಕ್ಸಿಡೆಂಟ್ ಆಗಿ. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ, ಅದೊಂದು ಸ್ವಲ್ಪ ಹೊತ್ತಾಯಿತು. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತೀವಿ. ನೋಡಿ ಈ ಕಡೆ ಎಲ್ಲ ನೋಡಿ, ಇವಾಗ ವಿಂಟರ್ ಎಲ್ಲ ಆಯ್ತಲ್ಲ, ಫುಲ್ ಎಲ್ಲ ಬ್ಲೂಮ್ ಆಗ್ತಾ ಇದೆ. ಆ್ಯಂಡ್ ಹಿಂದೆ ಎಲ್ಲ ತೋರಿಸ್ತೀನಿ ಮೌಂಟೇನ್ಸ್. ಆ್ಯಂಡ್ ಎಲ್ಲ ಮೇಲೆ ಟಾಪಲ್ಲಿ ಮಾತ್ರ ಸ್ನೋ ಇದೆ, ಇನ್ನೆಲ್ಲ ಮೆಲ್ಟ್ ಆಗಿ ಒಂದು ಸ್ವಲ್ಪ ಸ್ನೋ. ಆ್ಯಂಡ್ ಬಿಸಿಲು ಬೀಳ್ತಾ ಇರೋದ್ರಿಂದ ಫುಲ್ ಶೈನ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ದೂರದಲ್ಲಿ ರೀಚ್ ಆಗ್ತೀವಿ ಬಾರ್ಡರು. ಇಲ್ಲಿ ಟೋಲ್ ತಗೋಬೇಕು ನಾವು ಆಸ್ಟ್ರಿಯಾ ಎಂಟ್ರಿ ಆಗೋದಕ್ಕೆ. ಸೊ ಇದು ಆನ್ಲೈನ್ ತಗೋಬೋದು. ಪರ್ ಡೇ 1 ಡೇಗಿದೆ, ಅದು ಬಿಟ್ಟರೆ 10 daysಗಿದೆ. ಸೊ ನಾವು ಇವತ್ತು ಹೋಗಿ ನಾಳಿದ್ದೆಲ್ಲ ಇರ್ತೀವಲ್ಲ, ಸೊ 10 days ತೊಗೊಂಡಿದ್ದೀವಿ. ಸೊ ಅದಕ್ಕೆ ನಮ್ಮ ಕಾರ್ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕು. ಅರೌಂಡ್ 11 euros ಆ ಥರ ಏನೋ ಡಿಡಕ್ಟ್ ಆಗುತ್ತೆ ಅಷ್ಟೇ. ಆ್ಯಂಡ್ ಇವಾಗ ಫಸ್ಟ್ ಸಾಲ್ಸ್ಬರ್ಗ್ಗೆ ಹೋಗ್ತಾ ಇದ್ದೀವಿ. ಅದು ಜಸ್ಟ್ ಬಾರ್ಡರ್ ಕ್ರಾಸ್ ಆಗಿದ ತಕ್ಷಣ ಆಸ್ಟ್ರಿಯಾಲ್ ಫಸ್ಟ್ ಬರೋದು ಅದೇನೆ. ಸೊ ಅಲ್ಲಿ ಏನೇನಿದೆ, ಏನೇನು ನೋಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಫುಲ್ ಮೌಂಟೇನ್ಸ್ ಇದೆ, ಎಲ್ಲ ಸ್ನೋ ಇದೆ ಇದರಲ್ಲಿ ಇನ್ನು. ಸೊ ರೀಚ್ ಆಗೋಕ್ಕೆ ಒಂದು 50-60 kilometers ಮುಂಚೆಯಿಂದನೇ ಈ ಥರ ಫುಲ್ ಮೌಂಟೇನ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ಎಲ್ಲ ಅದಿನ್ನೂ ಸ್ನೋ ಟ್ರೇಸಸ್ ಎಲ್ಲ ಇರೋದು. ಇಲ್ಲಿ ಮುಂದೆ ನೋಡಿ, ಮೇಲೆ ಪೀಕ್ಸಲ್ಲೆಲ್ಲ ಫುಲ್ ಸ್ನೋ ಕವರ್ಡ್ ಏರಿಯಾ. ಆ್ಯಂಡ್ ಇಲ್ಲಿ ನಾವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗೋದಕ್ಕೆ ಗೊತ್ತೇ ಆಗಿಲ್ಲ ಎಲ್ಲಿ ಬಾರ್ಡರ್ ಬಂತು ಅಂತ. ಒಂದು ಚಿಕ್ಕ ಬೋರ್ಡು, ಅದರಲ್ಲಿ ಹೆಸರು ಹಾಕಿತ್ತು ಆಸ್ಟ್ರಿಯಾ. ಆ್ಯಂಡ್ ಅದು ಫ್ಲ್ಯಾಗ್ದೇನೋ ಸಿಂಬಲ್ ಇರುತ್ತೆ. ಸೊ ಅಷ್ಟೇ ಡಿಸ್ಪ್ಲೇ ಇದ್ದಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಅಟ್ಲೀಸ್ಟ್ ಒಂದು ದೊಡ್ಡ ಆರ್ಚ್ ಥರ ಬರುತ್ತೆ, ವೆಲ್ಕಮ್, ಥ್ಯಾಂಕ್ ಯು ಆ ಥರ ಎಲ್ಲ ಏನಾದರೂ ಇರುತ್ತೆ. ಇವಾಗ ನಮ್ಮ ಊರಲ್ಲಿ ಅಟ್ಲೀಸ್ಟ್ ಕರ್ನಾಟಕದಿಂದ ಬೇರೆ ಸ್ಟೇಟ್ಗೆ ಹೋದಾಗ ಇರುತ್ತಲ್ಲ, ಆ ಥರ ಅಟ್ಲೀಸ್ಟ್ ಇರುತ್ತೆ. ಆ್ಯಂಡ್ ನಾವು ಇಂಡಿಯಾನೂ ಅಷ್ಟೇ, ಇಂಡಿಯಾ ಅಲ್ಲಿ ಬಾರ್ಡರ್ಗೆ ಹೋದಾಗ ನಾಡ ಬೆಟ್ಟ ಅಂತ ಎಲ್ಲ ಇದೆ, ಅಲ್ಲೆಲ್ಲ ಎಷ್ಟು ಒಂಥರ ನಮ್ಮ ಕಂಟ್ರಿ ಅಂತ ಅನಿಸುತ್ತೆ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ ಬೇರೆ ಕಂಟ್ರಿಗೆ ಹೋದ್ವಿ ಅಂತ. ಆ್ಯಂಡ್ ಅಲ್ಲೂ ಅಷ್ಟೇ, ಸೇಮ್ ಜರ್ಮನಿ ಥರನೇ ಅನಿಸುತ್ತೆ, ಏನು ಡಿಫ್ರೆನ್ಸ್ ಕಾಣಿಸಲ್ಲ ನಿಮಗೆ ಜನಗಳೆಲ್ಲಾಗಲಿ. ಅಲ್ಲಿ ಸೇಮ್ ರೋಡ್ಸು ಮಿಕ್ಕಿದೆಲ್ಲನೂ ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಸೊ ಅದೊಂದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಿಲ್ಲ ಎಲ್ಲಿ ಬಾರ್ಡರ್ ಬರುತ್ತೆ ಅಂತ. ಬಟ್ ಜರ್ಮನಿಗೂ ಮತ್ತು ಆಸ್ಟ್ರಿಯಾಗೂ ಬಾರ್ಡರ್ ಇದೆಯಲ್ಲ, ಅಲ್ಲಿ ಒಂದು ರಿವರ್ ಹರಿಯುತ್ತೆ. ಸೊ ಅದು ಸ್ಟ್ರೀಮ್ ಥರ ಉದ್ದಕ್ಕೂ ಇದೆ. ಸೊ ಅದು ಬಂದಾಗ ಬಾರ್ಡರ್ ಅಂತ ತಿಳ್ಕೊಬೋದು ಆರಾಮಾಗಿ. ಬಟ್ ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸಿಯೇಷನ್ನೂ ಇಲ್ಲ.
ನಾವಿವತ್ತು ಆಸ್ಟ್ರಿಯಾ ಹೋಗಿದ್ದೀವಿ. ಆಮೇಲೆ ನಾವು ಈಗ ಸ್ನೋ ಎಲ್ಲ ಮೌಂಟೇನ್ ಅಲ್ಲಿ ಸ್ನೋ ಇರುತ್ತಲ್ಲ ಅದೆಲ್ಲ ರೌಂಡ್ ಮಾಡಿ ಹಿಂಗೆ ಹಾಕೊಂಡು ಮಾಡ್ತಾ ಇದ್ವಿ. ಸ್ನೋ ಎಲ್ಲಿದೆ? ಮೌಂಟೇನ್ ಇಲ್ಲಿ ಕೆಫೆಯಲ್ಲಿ ಆ್ಯಪಲ್ ಸ್ಟ್ರೂಸಲ್ ಆರ್ಡ್ರ್ ಮಾಡಿದ್ವಿ. ನೋಡಿ ಈ ಥರ ಕೊಟ್ಟಿದ್ದಾರೆ ಸ್ಟ್ರೂಸಲ್. ಅದ್ರ ಜೊತೆಗೆ ವಿಪ್ಡ್ ಕ್ರೀಮು, ಒಂದು ಸ್ವಲ್ಪ ಫ್ರೂಟ್ಸು, ಒಂದು ಐಸ್ ಕ್ರೀಮ್, ಸ್ಕೂಪ್ ಐಸ್ ಕ್ರೀಮು. ಇನ್ನು ಅಷ್ಟೇನು ಚೆನ್ನಾಗಿರಲಿಲ್ಲ. ಯೂಶ್ವಲಿ ಆ್ಯಪಲ್ದು ಇಲ್ಲಿ ಕೇಕ್ ಎಲ್ಲ ಚೆನ್ನಾಗಿರುತ್ತೆ ಜರ್ಮನಿಯಲ್ಲಿ, ಬಟ್ ಇದೇನು ಅಷ್ಟು ಟೇಸ್ಟಿ ಆಗಿಲ್ಲ. ಬಟ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬ್ರುಷೆಟಾ, ಸೇಮ್ ಒಂದು ಸ್ಲೈಸ್ ಆಫ್ ರಸ್ಕ್ ಮೇಲೆ ಟೊಮ್ಯಾಟೊ ಮತ್ತು ಸೋಯಾ ಸಾಸ್ ಹಾಕಿರ್ತಾರೆ. ಸೊ ಓಕೆ, ಚೆನ್ನಾಗಿತ್ತು. ಕುಡ್ದು ನೋಡಿ ಫಸ್ಟ್ ಏನಂತ. ಅದು ಕಾಫಿ. ಅದು ಇಲ್ಲಿರೋ ಕೆಫೆಯಲ್ಲಿ ಇವಾಗ ತಿಂದ್ವಿ ಲೈಟಾಗಿ ಕೇಕು ಅದೆಲ್ಲ. ಸೊ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ಈ ರೆಡ್ ಪಾತ್ ಇದೆಯಲ್ಲ ಅದೆಲ್ಲ ಸೈಕಲ್ ಓಡಿಸೋದಕ್ಕಿರೋದು. ಆ್ಯಂಡ್ ಈ ಕಡೆ ನೋಡಿ, ಇಲ್ಲಿ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಬ್ರಿಡ್ಜ್ ಇದೆ, ಆ ಕಡೆಗೆ ಒಂದು ಕ್ಯಾಸ್ಟಲ್ ಇದೆ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಇದು ಫುಲ್ ಸ್ಟ್ರೀಮ್. ಇಲ್ಲಿ ಒಂದು 3-4 ಮ್ಯೂಸಿಯಮ್ ಇದೆ. ಆ್ಯಂಡ್ ಬೇರೆ ಬೇರೆ ಥರದ್ದು, ಒಂದು ಫುಲ್ ಫಿಶಸ್ಸು ಆ ಥರದ್ದು ಅಕ್ವೇರಿಯಮ್ ಇರುತ್ತಲ್ಲ ಹಾಗೆ. ಆ್ಯಂಡ್ ಇನ್ನೊಂದು ಮಕ್ಕಳದಿದೆ. ಸೊ ಏನೇನಿದೆ ಅಂತ ಹೋಗಿ ನೋಡೋಣ. ಅಲ್ಲಿ ದೂರದಲ್ಲಿ ಮೌಂಟೇನ್ಸ್ ಕಾಣ್ತಾ ಇದೆಯಲ್ಲ, ಅದರಲ್ಲೆಲ್ಲ ಸ್ನೋ ಇದೆ. ಇಲ್ಲಿ ಆರಾಮಾಗಿದೆ ಟೆಂಪ್ರೇಚರ್. ಸೊ ಯಾಮಿ ನೀರು ಟಚ್ ಮಾಡಬೇಕು ಅಂತ ತುಂಬ ಕೇಳಿ ಹಠ ಮಾಡಿ ಹೋಗಿದ್ದಾಳೆ ಕೆಳಗೆ. ಸೊ ನೀರು ಅಷ್ಟು ಕ್ಲೀನಾಗಿಲ್ಲ, ಅಂದರೆ ತುಂಬ ಧೂಳು ಥರ ಕಲರು. ನನಗೆ ಇದನ್ನು ನೋಡಿದ್ರೆ ನಾರ್ತಲ್ಲಿ ಗಂಗೋತ್ರಿ ಎಲ್ಲ ಹೋಗಿದ್ವಿ, ಅಲ್ಲೇ ಇರುತ್ತೆ. ಇದು ಮೇಲೆ ಮೌಂಟೇನ್ಸಿಂದ ಸ್ನೋ ಎಲ್ಲ ಕರಗಿ ಬರುತ್ತಲ್ಲ, ಸೊ ವಾಟರ್ ತುಂಬ ಫ್ರೆಶ್ ಆಗಿರುತ್ತೆ. ಬಟ್ ಈ ಸೈಡಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಅದು ಒಂಥರ ಡಸ್ಟ್, ಮಣ್ಣು ಥರ. ಸೊ ಅದ್ರದ್ದು ಟ್ರೇಸಸ್ ಇರುತ್ತೆ ತುಂಬ ನೀರಲ್ಲಿ. ಇಲ್ಲಿ ವಿಂಟರ್ ಆದಮೇಲೆ ಬಿಸಿಲು ಬಂದರೆ ಎಲ್ರಿಗೂ ತುಂಬ ಖುಷಿ. ಸೊ ಎಲ್ಲರೂ ಬಿಸಿಲು ಕಾಯ್ತಾ ಇರ್ತಾರೆ, ಆ ವಿಟಮಿನ್ ಡಿ ಡಿಫಿಷಿಯನ್ಸಿ ಎಲ್ಲ ಇರುತ್ತಲ್ಲ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಸಿಲು ನೋಡೋದಕ್ಕೆ. ಬ್ರಿಡ್ಜಲ್ಲೆಲ್ಲ ನೋಡಿ ಫುಲ್ ಲಾಕ್ಸ್ ಹಾಕಿದ್ದಾರೆ. ಅದು ಏನೋ ಬಿಲೀಫ್ ಇರುತ್ತಲ್ಲ ಆ ಥರ. ಸೊ ದೂರದಿಂದ ಜನ ಆ ಥರ ಕಾಣಿಸುತ್ತೆ, ಬಟ್ ಎಷ್ಟೊಂದು ಲಾಕ್ಸ್ ಇದೆ. ಇಲ್ಲಿ ಎಷ್ಟು ಜನ ಬೇರೆ ಇದ್ದಾರೆ. ಈ ಥರ ನಾವು ಬಂದಿದ್ದು ರೋಡ್ ಹೀಗೆ ಇಲ್ಲ, ಆ ಕಡೆ ಕಾರ್ನರಿಂದ ಬಂದ್ವಿ. ಎಲ್ಲರೂ ಬಿಸಿಲಿಗೆ ಮಲ್ಕೊಂಡಿದ್ದಾರೆ. ಸೊ ಈ ಬಸ್ ನೋಡಿ ಫುಲ್ ಎಲೆಕ್ಟ್ರಿಕ್ ಬಸ್ಸು. ಇಲ್ಲಿ ಮೇಲೆಲ್ಲ ಈ ಥರ ಕೊಟ್ಟಿದ್ದಾರೆ ಕೇಬಲ್ಸ್, ಅದರಿಂದ ಪವರ್ ಆಗುತ್ತೆ. ಸೊ ಫುಲ್ ಸಿಟಿಯಲ್ಲಿ ಈ ಥರ ಬಸ್ಗಳು ಓಡಾಡ್ತಾ ಇರುತ್ತೆ. ಆ್ಯಂಡ್ ಮೇಲೆಲ್ಲ ಗಲೀಜಾಗಿ ಕಾಣಿಸುತ್ತೆ, ಇಷ್ಟೊಂದು ಕೇಬಲ್ಸು. ಬಟ್ ಎಲೆಕ್ಟ್ರಿಕ್ ಬಸ್ ಅಂದರೆ ಒಂದು ಸ್ವಲ್ಪ ಪೊಲ್ಯೂಷನ್ ಎಲ್ಲ ಕಮ್ಮಿ ಅಂತ ಅನ್ಕೋಬೋದು. ಸೊ 2 ಟೈಪು ಇದೆ, ಇದು ರೆಗ್ಯುಲರ್ ಬಸ್ಸು, ಅದು ಎಲೆಕ್ಟ್ರಿಕ್ ಬಸ್.
ಸೊ ನೋಡಿ ಈ ಥರ ಎಲ್ಲ ಸಿಟೀಸಲ್ಲೂ ಇರುತ್ತೆ. ಹಾಪ್ ಆನ್ ಹಾಪ್ ಆಫ್. ನಾನು ಸ್ಟುಟ್ಗಾರ್ಟ್ದು ಟೂರ್ ಮಾಡಿದ್ದೀನಿ ಇದೇ ಥರ. ಸೊ ಎಲ್ಲ ಕಡೆ ಇಲ್ಲಿ ಬಂದು ಟಿಕೆಟ್ಸ್ ತೊಗೊಂಡ್ರೆ ಇಲ್ಲಿ ಬಸ್ ಸ್ಟಾಪಿಗೆ ಬರುತ್ತೆ ಬಸ್ಸು. ಸೊ ಎಲ್ಲ ಮೇನ್ ಸಿಟಿಯಲ್ಲಿ ಏನೇನು ಹೈಲೈಟ್ಸ್ ಇದೆಯೋ ಅಲ್ಲೆಲ್ಲ ಸ್ಟಾಪ್ ಮಾಡುತ್ತೆ, ನೋಡಿಕೊಂಡು ಮತ್ತು ಅದೇ ಬಸ್ಸಲ್ಲಿ ಫುಲ್ ಟೂರ್ ಮಾಡ್ಬೋದು ಸಿಟಿನ. ಜಾಸ್ತಿ ಏನು ಒಳಗೋಗಿ ನೋಡೋದಿಲ್ಲ ಅಂದರೆ ಅಂತ ಹಾಪ್ ಆನ್ ಹಾಪ್ ಆಫ್ ಬೆಸ್ಟ್. ಸೊ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸೊ ಟಿಕೆಟ್ ಪ್ರೈಸಸ್ ನೋಡಿ, ಅಡಲ್ಟ್ಸ್ಗೆ €12, ಮಕ್ಕಳಿಗೆ 8.5. ಏನು ಮಾಡಲ್ಲ, ಹೋಗು. ಹೋಗಿ ಮಾತ್ರ. ನೀನು ಹೋಗ ಅಮ್ಮನ ಜೊತೆ. ಒಂದು ಟೈಮ್ ಇಂಟರ್ವಲ್ ಅಲ್ಲೇ ಇರುತ್ತೆ. ಹಾಂ, ಅಮ್ಮ ಎತ್ಕೊಳ್ತಾರೆ, ಹೋಗು. ಅದೇ ಇದು ಸ್ನೇಕ್ ಲಾಕ್ಸ್ ಆನಿಮೋನ್ ಅಂತ ಹೇಗಿದೆ ನೋಡಿ. ಲಾಬ್ಸ್ಟರ್. ಹಿಂದಾಗಿದೆ. ಚಿನ್ನಿ ನಿನ್ನ ನೋಡ್ತಾ ಇದೆ ಫಿಶ್. ಫ್ರೆಂಡ್ ಮಾಡ್ಕೊ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದು ಅಷ್ಟು ಬ್ರೈಟ್ ಸಿಲ್ವರ್ ಕಲರ್ ಇದೆ. ಇದ್ರಲ್ಲಿ ನೋಡಿ ಫುಲ್ ಪ್ರದೀಪ್ ಎಂಜಾಯ್ ಮಾಡ್ತಾರೆ. ಇದು ಹೆಂಗಿದೆ ಇದು ಫುಲ್ ಒಳಗೆ ಕುತ್ಕೊಂಡು ಫುಲ್ ತಲೆ ಮಾತ್ರ ಆಚೆ ಹಾಕೊಂಡು ನೋಡ್ತಾ ಇದೆ. ಆ್ಯಂಡ್ ಇದು ವರ್ಟಿಕಲಾಗಿ ಸ್ವಿಮ್ ಮಾಡ್ತಾ ಇದೆ. ಇದು ಎಷ್ಟು ಆಡ್ ಶೇಪ್ ಇದೆ ನೋಡಿ ಫಿಶ್. ಒಬ್ಬೊಬ್ಬರಿಗೆ ಒಂದೊಂದು ಎಂಜಾಯ್ಮೆಂಟು. ಇವಳಿಗೆ ಮಲಗಿದೆಯಲ್ಲ ಇದ್ರದ್ದು ಎಂಜಾಯ್ಮೆಂಟು. ಪ್ರದೀಪ್ಗೆ ಈ ಥರ ಆಡಾಗಿರೋ ಫಿಶ್ಗಳು ನೋಡಿ ಎಂಜಾಯ್. ಅದು ನೋಡಿದ್ದು ಹೆಂಗೆ ತಿರುಗ್ತಾ ಇದೆ, ಫುಲ್ ಹಿಂಗೆ ಫುಲ್ 360 ಡಿಗ್ರಿ ತಿರುಗ್ತಾ ಇದೆ. ವಿಡಿಯೋ ತೆಗಿತಾ ಇದ್ದೀನಿ ಅಂತ ಸೈಲೆಂಟ್ ಆಗಿದೆ ಈಗ. ನೋಡಿ ಇಲ್ಲಿ ನೋಡ್ತಾ ಇರೋದು ಪ್ರದೀಪ್ಗೆ ಈ ಫಿಶ್ ತುಂಬ ಇಷ್ಟ ಆಗಿದೆ. ಫೈನಲಿ ಈ ಕಡೆ ತಿರುಗಿ ಪ್ರದೀಪ್ನ ನೋಡ್ತಾ ಇದ್ದಾರೆ. ನನ್ನಲ್ಲ ನಿಮ್ಮನ್ನ ಎಷ್ಟೊತ್ತಿಂದ ನನ್ನೇ ನೋಡ್ತಾ ಇದೆಯಾ, ಹೋಗಪ್ಪ ಸಾಕು ಅಂತ. ಇದು ನೋಡಿ ಹೇಗೆ ಕಾಣುತ್ತೆ. ಥಿಂಕ್ ಫುಲ್
ಗೊತ್ತೇ ಆಗಲ್ಲ ಅದು ಹೇಗಿದೆ. ವೈಟ್ ಬ್ಲ್ಯಾಕ್ ಸ್ಟ್ರೈಪ್ಸ್ ಡಾಟ್ಸ್ ಥರ. ಇಲ್ಲಿ 4 years ಮಕ್ಕಳಿಗೂ ಟಿಕೆಟ್. ಸೊ ಯಾಮಿಗೆ ಇವಾಗ ಅಷ್ಟೇ 4 years ಆಯ್ತಲ್ಲ, ಸೊ ಅವಳಿಗೂ ಇವಾಗ ಟಿಕೆಟ್ ತೊಗೋಬೇಕೆಲ್ಲ ಕಡೆ. ಇಷ್ಟು ದಿನ ಫ್ರೀ ಅವಳಿಗೆ, ನಮಗಿಬ್ಬರಿಗೆ ಮಾತ್ರನೇ ಇದ್ದಿದ್ದು. ಇಲ್ಲಿ ಶಾರ್ಕ್ ಎಲ್ಲ ಇದೆ ಒಳಗೆ. ಎಷ್ಟು ದೊಡ್ಡದಾಗಿದೆ ಜಾಗ ಅದಕ್ಕೆ. ತುಂಬ ಎಷ್ಟೊಂದು ವೆರೈಟಿ ಫಿಶಸ್ ಮತ್ತು ಕೋರಲ್ಸ್ ಆ ಥರದ್ದೆಲ್ಲ ಇನ್ನೂ ಇದೆ. ನಾವು ಸ್ಟುಟ್ಗಾರ್ಟಲ್ಲಿ ಒಂದು ಈ ಥರ ನೇಚರ್ ಮ್ಯೂಸಿಯಮ್ಗೆ ಹೋಗಿದ್ವಲ್ಲ, ಸೊ ಸಿಮಿಲರ್ ಇದನ್ನು, ಬಟ್ ಒಂದು ಸ್ವಲ್ಪ ವೆರೈಟಿ ಆಫ್ ಫಿಶಸ್ ಡಿಫ್ರೆಂಟ್ ಇದೆ ಅಷ್ಟೇ. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಎಲ್ಲ ಕವರ್ ಮಾಡಿಲ್ಲ ವಿಡಿಯೋ ಅಲ್ಲಿ, ನನಗೆ ಅದೊಂದು ಸ್ವಲ್ಪ ಚೆನ್ನಾಗಿ ಅನಿಸ್ತು, ಅದು ಮಾತ್ರ ತೆಗೆದಿದ್ದೀನಿ. ಇನ್ನು ತುಂಬ ವೆರೈಟೀಸ್ ಇದೆ. ಇದೆಲ್ಲ ನೋಡಿ ಲ್ಯಾಂಡ್ಸ್ಕೇಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟಿಬೇಟ್ ಇದು ಚೆನ್ನಾಗಿದೆ ನೋಡಿ. ಫುಲ್ ರಿಯಲಿಸ್ಟಿಕ್ ಆಗಿರುತ್ತೆ. ಎಲ್ಲ ಟಿಬೇಟ್ಗನ್ನೇ ಫುಲ್ ಡಿಪೆಕ್ಟ್ ಮಾಡಿದ್ದಾರೆ ಲ್ಯಾಂಡ್ಸ್ಕೇಪ್. ಚೆನ್ನಾಗಿದೆ. ನೋಡಿ ವಲ್ಚರ್ ಹೆಂಗೆ ಕಾಣುತ್ತೆ. ಹಿಂದೆ ಬ್ಯಾಕ್ಗ್ರೌಂಡು ಅವ್ರು ಆ ಥರ ಮಾಡಿ ಅದು ಕರ್ವ್ ಶೇಪ್ ಕೊಟ್ಟು ಅದಕ್ಕೆ ಲೈಟಿಂಗ್ ಎಲ್ಲ ಕೊಟ್ಟಿರೋದು ರಿಯಲ್ ಆಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಈಗ ಇದ್ದಿದ್ದು ಮೆಲ್ಟ್ ಆಗಿ ಫುಲ್ ಸ್ನೋ ಬಿದ್ದಾಗ ಹಿಂಗೆ ಕವರ್ ಆಗುತ್ತೆ ಲ್ಯಾಂಡ್ ಅಂತನಾ? ಬೆಟ್ಟನೇ ಕಾಣಿಸಲ್ವಾ? ಅಲ್ಲ, ಸ್ನೋ ಬಿದ್ದಲ್ಲ, ಐಸ್ ಏಜಿಂದ ಇವಾಗ ಹಿಂಗೆ ಆಗಿರೋದು. ಐಸ್ ಏಜ್ ಅಲ್ಲ, ಐಸ್ ಏಜಲ್ಲಿ ಹಂಗಿದ್ದು ಇವಾಗ ಅದು ಹೋಗ್ಬಿಟ್ಟು. ಸೊ ಯು ಕ್ಯಾನ್ ಸಿ ಲೇಕ್ಸ್ನ ಅದೆಲ್ಲ ಹೈಲೈಟ್ ಲೇಕ್ಸ್. ಬಾಕ್ಸ್ ಇಲ್ಲೆಲ್ಲಿ ಏನಾಗುತ್ತೆ ಅಲ್ಲಿ ತೋರಿಸ್ತಾ ಇದೆ ನೋಡಿ ಲೇಕ್ಸಲ್ಲಿದೆ ಅಂತ. ಲೈಟ್ಸ್ ಬರ್ತಾ ಇದೆ. ಗ್ಲೇಷಿಯರ್ ಟೈಮ್ ಲ್ಯಾಪ್ಸ್. ಫುಲ್ ಈ ಕಡೆ ಎಲ್ಲ ಐಸ್ ಏಜ್ ಮತ್ತು ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಇದೆ. ಒಂದು 3 floors ಇದೆ ಫುಲ್ಲು. ಅರ್ಧ ನಡೆದೇ ಸಾಕಾಯಿತು. ಇಲ್ಲೆಲ್ಲ ಕೆಫೆ ಥರ ಇದೆ, ರೆಸ್ಟ್ ಮಾಡ್ಬೋದು. ಸೊ ಕೆಳಗಿನ ಫ್ಲೋರಲ್ಲಿ ಇನ್ನೂ ಸೈನ್ಸ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದರು, ಲೈಕ್ ಡಾಪ್ಲರ್ ಎಫೆಕ್ಟ್ ಅದನ್ನೆಲ್ಲ ನೀಟಾಗಿ ಏನೇನೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇಟ್ಟು ಮಕ್ಕಳಿಗೆ ಚೆನ್ನಾಗಿದೆ. ಇಲ್ಲಿ ನೋಡಿ ಲಯನ್ ಥರ ಬರ್ಡ್ಸ್ನೆಲ್ಲ ತೋರಿಸಿದ್ದಾರೆ ಅಲ್ಲಿ. ಇದೆಲ್ಲ ರಿಕವರ್ ಆಗಿರುತ್ತಲ್ಲ ಅದು. ಇದು ನೋಡಿ ಇದು ಹೇಗಿದೆ ಆ್ಯನಿಮಲ್ಸ್. ಇದು ಟಂಗ್ ನೋಡಿ,
ಎಷ್ಟು ಉದ್ದ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಈ ಥರ ಉದ್ದ ಇರುತ್ತಲ್ಲ ಅದರೊಳಗೆ ಟಂಗ್ ಹಾಕ್ಬಿಟ್ಟು ಫುಲ್ ಆ್ಯಂಡ್ಸ್ ಎಲ್ಲ ಇರೋದನ್ನೆಲ್ಲ ತೊಗೊಂಡು ತಿನ್ನುತ್ತೆ. ಆ ಥರ ಇದಕ್ಕೆ ಫುಡ್ ಇರೋದು. ಇದ್ರ ಟಂಗ್ ತುಂಬ ದೊಡ್ಡದಾಗಿದೆ. ಇಷ್ಟೊಂದು ಆ್ಯನಿಮಲ್ಸ್ದು ಮತ್ತು ಟ್ರೈಬಲ್ ಪೀಪಲ್ದು ಎಲ್ಲ ಈ ಥರ ತೋರಿಸಿದ್ದಾರೆ ಮ್ಯೂಸಿಯಮಲ್ಲಿ. ಅದು ಕಾಲಲ್ಲಿದೆ, ಅದು ಇದು ಫ್ರೆಶ್ ಹೊಸದಿದೆ. ಜೋರಾಗಿ ಕಿರ್ಚ್ಬೇಕಾದ್ರೆ ರೆಡ್ ಲೈನ್ ಫುಲ್ ಹೋಗ್ಬೇಕು ಅಲ್ಲಿ ತನಕ. ಜೋರ್ ಕಿರ್ಚು, ಮನೇಲಿ ಅಷ್ಟು ಕಿರ್ಚು. ಬಂದಿಲ್ಲ. ಎದ್ದೇಳು, ನಿಂತ್ಕೋ, ಫಸ್ಟ್ ನಿಂತ್ಕೊಂಡು ಕಿರ್ಚು. ಅಯ್ಯೋ ಕಿರ್ಚು, ಜೋರ ಕಿರ್ಚು. ನೋ, ಆ ಚಿಕ್ಕ ಪಾಪುನೇ ನಿನಗಿಂತ ಜೋರಾಗಿ ಕಿರ್ಚ್ತಾ ಇತ್ತು. ಕಿರ್ಚು ಜೋರಾಗೆ. ನೆಕ್ಸ್ಟ್ ಬಂದು ಇದು ಮಾಡರ್ನ್ ಆರ್ಟ್ ಮ್ಯೂಸಿಯಂ ಅಂತ ಒಂದಿದೆ. ಬಟ್ ಇವಾಗ ಆಲ್ರೆಡಿ 5 o'clock ಆಗ್ತಾ ಇದೆ. ನಾವು ಅಲ್ಲಿ 3 hours ಮೇಲೆ ಸ್ಪೆಂಡ್ ಮಾಡಿಬಿಟ್ವಿ. ಸೊ ಇವಾಗ ಮ್ಯೂಸಿಯಮ್ಸ್ ಎಲ್ಲ ಕ್ಲೋಸ್ಡ್. ಆ್ಯಂಡ್ ಇದು ಮೇನ್ ರೋಡ್ ಈ ಸಿಟಿಗೆ. ಈ ರೋಡೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಹಳೇ ಬಿಲ್ಡಿಂಗ್ಸು. 1408 ಕಟ್ಟಿರೋದು. ಬಟ್ ರಿನೋವೇಟ್ ಮಾಡಿದ್ದಾರೆ 1989, 2006 ಹಾಗೆ. ಆ್ಯಂಡ್ ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಹಿಂಗೆ ಹೋಗೋದು. ಸಂದೇಲಿ ನುಗ್ಸ್ತಾರ ನೋಡಿ. ಇಲ್ಲಿ ನೋಡಿ, ಅದು ಎಷ್ಟು ಚಿಕ್ಕದಾಗಿದೆ ಜಾಗ. ಇದ್ರಲ್ಲಿ ಬಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಬೆಟ್ಟ ಇದೆಯಲ್ಲ, ಅದು ಮುಂದೆ ಇರೋ ಬಿಲ್ಡಿಂಗ್ಸು. ಬಿಡ್ತೆ ಎಷ್ಟು ಚಿಕ್ಕದು. ಈ ಕಡೆಯಿಂದ ಗೋಡೆ ಕಾಣಿಸುತ್ತೆ. ಅಲ್ಲಿ ಕೆಳಗೆಲ್ಲ ಅಂಗಡಿ ಇರುತ್ತಲ್ಲ, ಅದ್ರೊಳಗೆ ನೋಡಿದ್ರೆ ಆ ಕಡೆ ಗೋಡೆ ಬೆಟ್ಟದ ಕಲ್ಲಿರುತ್ತೆ. ಅಷ್ಟು ವಿಡ್ತ್ ಕಮ್ಮಿ ಈ ಬಿಲ್ಡಿಂಗ್ಸ್ದೆಲ್ಲ. ಈ ಬಿಲ್ಡಿಂಗ್ ನೋಡಿ ಇಲ್ಲಿ. ಸೊ ಆ ವಿಂಡೋಸ್ ಎಲ್ಲ ಫುಲ್ ಬೆಟ್ಟಕ್ಕೆ ಇದೆ. ಇದೆಲ್ಲ ತುಂಬ ಹಳೆ ಬಿಲ್ಡಿಂಗ್ಸು. ಆಗಲೇ ತೋರಿಸಿದ್ನಲ್ಲ ಅದೇ ರೀತಿ ನೋಡಿ. 1558 ಬಿಲ್ಡಿಂಗು. ಬಟ್ ರಿನೋವೇಟ್ ಮಾಡಿರೋದು 2009 ಸೊ ಎಲ್ಲ ಅದೇ ರೀತಿ ಇದೆ. ಹೋಗ್ತಾ ಹೋಗ್ತಾ ಈ ಲಾಸ್ಟ್ ಅಲ್ಲಿರೋ ಬಿಲ್ಡಿಂಗ್ ಅಲ್ಲಿ ಡೋರ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಗೋಡೆನೆ. ಇಲ್ಲಿ ನೋಡಿ ಮೇಲೆ, ಇಲ್ಲಿ ಗೊತ್ತಾಗತ್ತೆ. ಈ ವಿಂಡೋಸ್ ಎಲ್ಲ ಇದೆಯಲ್ಲ, ಬೆಟ್ಟಕ್ಕೇನೆ ಇದೆ ಡೈರೆಕ್ಟಾಗಿ. ಆ್ಯಂಡ್ ಅದಕ್ಕೆ ಆಪೋಸಿಟ್ ಸೈಡ್ ವ್ಯೂ ಬಂದು ಈ ಥರ ಆಗಲೇ ನೋಡಿದ್ವಲ್ಲ, ಎಲ್ಲ ನೀರು, ಬ್ರಿಡ್ಜ್ ಎಲ್ಲ ಆ ಸೈಡ್ ಬರುತ್ತೆ. ಈ ರೋಡಲ್ಲಿ ಹೋಗ್ಬೇಕು ಇವಾಗ. ಇಲ್ಲ ಗಾಡಿ ಎಲ್ಲ ಹೋಗಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ಬೋದು. ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಂಡ್ ಸುತ್ತ ಎಲ್ಲ ರೆಸ್ಟೋರೆಂಟ್ಸೇನೆ. ಇದು ಐಸ್ ಕ್ರೀಮ್ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇಲ್ಲ ಕಡೆ ಎಲ್ಲ ಬೆಟ್ಟ. ಅದಕ್ಕೆ ಮುಂದೆ ಒಂದು ಲೇನ್ ಬಿಲ್ಡಿಂಗ್ಸ್ ಇದೆ ಅಷ್ಟು. ಇದು ಮೇನ್ ಏರಿಯಾ. ಇದು ಮೊಜಾರ್ಟ್ ಅಂತ. ಅವರು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ತುಂಬ ಕಾಂಪೋಸಿಷನ್ಸ್ ಎಲ್ಲ ಮಾಡಿದ್ದಾರೆ. ಇದು ಅವ್ರ ಬರ್ತ್ ಪ್ಲೇಸ್ ಅಂತ. ಇಲ್ಲೊಂದು ಮ್ಯೂಸಿಯಮ್ ಇದೆ, ಈ ಕಡೆ ಒಂದು ಮ್ಯೂಸಿಯಮ್ ಇದೆ. ಇದೇ ಮೇನ್ ಸ್ಕ್ವೇರ್ ಅಂತ ಹೇಳೋದು ಸಿಟಿಗೆ. ಸುತ್ತ ಫುಲ್ ರೆಸ್ಟೋರೆಂಟ್ಸು, ಅಂಗಡಿಗಳು ಅದೆಲ್ಲ ಇದೆ. ಆ್ಯಂಡ್ ಈ ಕಡೆನೂ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಚರ್ಚು, ಫೌಂಟೇನ್ ಅದೆಲ್ಲ ಇದೆ. ಹ್ಯಾಪನಿಂಗ್ ಪ್ಲೇಸ್ ಈ ಸಿಟಿಗೆ ಇದೇನೆ. ಸೊ ಆಗಲೇ ತೋರಿಸಿದ್ನಲ್ಲ ನಡ್ಕೊಂಡು ಹೋಗ್ಬೇಕಂತ. ಆ ರೋಡ್ ಫುಲ್ ಎಂಡ್ಗೆ ಇದು ಬರುತ್ತೆ. ಸೊ ಇದ್ರ ಪ್ಯಾರಲಲ್ ರೋಡ್ಸ್ ಇರೋದೆಲ್ಲ ಫುಲ್ ಟೂರಿಸ್ಟ್ ಜಾಗ ನೋಡಿ. ಇಲ್ಲಿ ಟ್ಯಾಕ್ಸಿ ಎಲ್ಲ ಹೇಗೆ ನಿಂತಿದೆ.
ಇಲ್ಲಿ ಹಾರ್ಸ್ ಕ್ಯಾರೇಜ್ ಇದೆಯಲ್ಲ ಅದನ್ನು ಫೇಮಸ್. ಇಲ್ಲಿ ಹೋಗ್ತಾ ಇದೆ ನೋಡಿ, ತೋರಿಸಿ. ಸೊ ಅದೇ ಥರ ಆ ಕಡೆ ಫುಲ್ ನಿಂತಿದೆ ನೋಡಿ ಇಲ್ಲಿ. ಇಲ್ಲೆಲ್ಲ ಫುಲ್ ಹ್ಯಾಂಡ್ ಪೇಂಟಿಂಗ್ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಸಿಟಿದು ವ್ಯೂ. ನಾವು ಒಂದು ಚಿಕ್ಕದು ತೊಗೊಂಡ್ವಿ, ಅದು ಆಮೇಲೆ ತೋರಿಸ್ತೀನಿ. ಯಾವ ಥರ ಟ್ಯಾಲೆಂಟ್ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಚಿಕ್ಕದು 10, 20, 40 ಆ ಥರ ಪ್ರೈಸಿಂಗು ನೋಡಿ ಅವ್ರು ಮಾಡ್ತಾ ಇದ್ದಾರೆ. ಫೈನಲಿ ಆಯ್ತು. ಇಲ್ಲಿ ಹಿಂದೆ ಫೌಂಟೇನ್ ಇದೆ ನೋಡಿ. ಸೊ ಆಲ್ಮೋಸ್ಟ್ ಎಲ್ಲ ಆಯಿತು. ಇಲ್ಲಿ ಎಷ್ಟೊಂದು ಮ್ಯೂಸಿಯಮ್ಸ್ ಇದೆ, ಬಟ್ ಅದಕ್ಕೆಲ್ಲ ಟೈಮ್ ಆಗಲ್ಲ. ಒಂದೊಂದು ಮ್ಯೂಸಿಯಮ್ಗೂ ಒಂದು 2-3 hours ಬೇಕಾಗುತ್ತೆ ಮಿನಿಮಮ್ ನೋಡೋದಕ್ಕೆ. ಸೊ ಇವತ್ತು ನೋಡೋಕ್ಕಾಗಿದ್ದು ಅದೊಂದೇ ಹೋಗಿದ್ವಲ್ಲ ಅಲ್ಲಿ. ಅದಾದಮೇಲೆ ಇಲ್ಲೆಲ್ಲ ಫುಲ್ ಸುತ್ತಾಡಿಕೊಂಡು ಇವಾಗ ಡಿನ್ನರ್ ಮಾಡಿದ್ವಿ, ಅರ್ಲಿ ಡಿನ್ನರು. ಸೊ ಸುತ್ತಿ ಸುತ್ತಿ ಸಾಕಾಗಿ ಕಾಲೆಲ್ಲ ನೋವ್ತಾ ಇದೆ. ಇವಾಗ ಏನಿದ್ರು ರೂಮ್ಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಆ್ಯಂಡ್ ನಾಳೆ ಕ್ಯೂನಿಕ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಫುಲ್ ನೀರಿನ ಜಾಗ, ಅದು ತುಂಬ ಕ್ಲೀನಾಗಿದೆ ಅಂತೆ. ನೋಡೋಣ, ನಾಳೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.